ಮೌನದ ಅರಣ್ಯ, ದ ಸೈಲೆಂಟ್ ಫಾರೆಸ್ಟ್. ರಾಮು ಮತ್ತು ಅವನ ಗೆಳೆಯರು ಒಂದು ದಿನ ಅರಣ್ಯಕ್ಕೆ ತಪಾಸಣೆ ಮಾಡಲು ಹೊರಟರು. ಅಲ್ಲಿದ್ದ ಹಳೆಯ ಗದ್ದೆ ಮತ್ತು ಬಿಕಟ್ಟಾದ ಮರಗಳು ಒಂದು ವಿಚಿತ್ರ ನಿಸರ್ಗವನ್ನು ನೀಡುತ್ತಿದ್ದವು. ಊರಿನವರು ಹೇಳಿದ್ರು, ಆ ಅರಣ್ಯ ಮೌನದ ಪ್ರೀತಿಯಿಂದ ತುಂಬಿರುತ್ತೆ, ಹೋದವರು ಮರಳಿ ಬರೋದೇ ಕಷ್ಟ. ಆದರೆ ರಾಮು ಮತ್ತು ಸ್ನೇಹಿತರು ಧೈರ್ಯ ತೋರಿಸಿ ಒಳನಡೆಯಲು ತೀರ್ಮಾನಿಸಿದರು. ಅರಣ್ಯದ ಮಧ್ಯದಲ್ಲಿ ಅವರಿಗೆ ಒಂದು ಹಳೆಯ ದಾರಿ ಸಿಕ್ಕಿತು. ದಾರಿ ದಟ್ಟ ಕಪ್ಪುಗಾವಲಾಗಿತ್ತು. ತಡೆಹಿಡಿಯುವಂತೆ ಶೀತದ ಗಾಳಿ ಬೀಸತೊಡಗಿತು. ಅಚಂಕಿತವಾಗಿ ಬೆಟ್ಟದ ಹತ್ತಿರದ ಹಳೆಯ ಬಾವಿಯಿಂದ ಕರೆಯುವ ಶಬ್ದ ಕೇಳಿತು, ಇಲ್ಲಿ ಬಾ. ಒಬ್ಬ ಗೆಳೆಯ ಧೈರ್ಯದಿಂದ ಬಾವಿಗೆ ಹತ್ತಿಕೊಂಡ. ಕ್ಷಣ ಮಾತ್ರದಲ್ಲಿ ಅವನು ಬಾವಿಯೊಳಗೆ ನಾಪತ್ತೆಯಾದ. ಬೇರೆಯವರು ಓಡಿದರೂ ಅವರ ಹೆಜ್ಜೆಗಳ ಹಿಂದೆ ನಿಗೂಢ ನಗು ಕೇಳಿಸುತ್ತಿತ್ತು. ಮರಗಳು ಕದಡುತ್ತಾ ನೆಲದಡಿಯಲ್ಲಿ ಕಾಣದ ಕೈಗಳು ಹಿಡಿಯುತ್ತಿದ್ದವು. ಕೊನೆಗೆ ರಾಮು ಒಬ್ಬನೇ ಉಳಿದ. ಅರಣ್ಯ ಹೊರಗೆ ಓಡುವಾಗ ಅವನ ಹಿಂದಿನಿಂದ ಮರುಜ್ಞಾಪಕ ಶಬ್ದ, ನೀನು ನನ್ನ ಆಟಕ್ಕೆ ಬಂದಿದ್ದೀಯಾ, ಇನ್ನು ಹಿಂತಿರುಗುವ ದಾರಿ ಇಲ್ಲ. ಆ ದಿನದ ನಂತರ ರಾಮು ಊರಿನಲ್ಲಿ ಕಾಣೆಯಾಗಿದ್ದ. ಇಂದು ಕೂಡ ಮೌನದ ಅರಣ್ಯದ ಗಾಳಿಯಲ್ಲಿ ಅವನ ಪ್ರತ್ಯೇಕ ಕೂಗು ಕೇಳಿಸಬಹುದು. ಇದೇ ಮೌನದ ಅರಣ್ಯ.